ಇನ್ನು ಮುಡಾ ಕಚೇರಿಯಲ್ಲಿ ಭ್ರಷ್ಟರ ಬೇಟೆಯನ್ನು ಮುಂದುವರಿಸಿದಂತ ಇಡಿ ಮುಡಾ 50-50 ಹಗರಣದ ಮೇಲೂ ಕೂಡ ಇಡಿ ತಂಡ ಕಣ್ಣಿಟ್ಟಿದೆ. ಮುಡಾ ಕಚೇರಿಯಲ್ಲಿ ಭ್ರಷ್ಟರ ಬೇಟೆಯನ್ನ ಇಡಿ ಮುಂದುವರಿಸಿದೆ. ಮುಡಾ 50-50 ಹಗರಣದ ಮೇಲೂ ಕೂಡ ಇಡಿ ತಂಡ ಕಣ್ಣಿಟ್ಟಿರುವುದು 142 ಸ್ಥಿರಾಸ್ತಿ ಆಯಿತು. ಇದೀಗ 631 ಆಸ್ತಿಗಳ ಮೇಲೆ ಇಡಿ ಕಣ್ಣಿಟ್ಟಿದೆ. 631 ಮುಡಾ ನಿವೇಶನಗಳ ಬಗ್ಗೆ ಮಾಹಿತಿಯನ್ನ ಕೇಳಿರುವಂತ ಇಡಿ ಮುಡಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಈ ಬಗ್ಗೆ ಮಾಹಿತಿಯನ್ನ ಇಡಿ ಕೇಳಿದೆ. ಪಟ್ಟಿ ಕಳಿಸಿ ನಮಗೆ ಅಂತ ಮುಡಾ ಅಧಿಕಾರಿಗಳಿಗೆ ಇಡಿ ಸೂಚನೆ. ಅದು 631 ಆಸ್ತಿಗಳ ಮೇಲೆ, ಮುಡಾ ನಿವೇಶನಗಳ ಮೇಲೆ ಅಕ್ರಮ ಹಣ ವ್ಯವಹಾರ ಸಂಬಂಧ ಇಡಿಗೆ ಸಿಕ್ಕಿರುವಂಥ ದಾಖಲೆ ಏನು, ದಾಖಲೆಗಳ ಆಧಾರದ ಮೇಲೆ ಆ ಒಂದು ಲಿಸ್ಟನ್ನು ಇಡಿ ಕೇಳಿದೆ. 16-12-2024 ಅವತ್ತು ಮುಡಾಗೆ ಪತ್ರ ಬರೆದಿರುವಂಥ ಇಡಿ ಸೈಟ್ಗಳ ವಿವರ, ಏರಿಯಾ ಎಲ್ಲದರ ಬಗ್ಗೆ ಕೂಡ ಡೀಟೇಲ್ ಕೇಳಿದೆ. ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಮೈಸೂರಿನಿಂದ ದಿಲೀಪ್, ಈಗ 631 ಮುಡಾ ನಿವೇಶನಗಳ ಲಿಸ್ಟನ್ನು ಕೇಳಿದೆ ಇಡಿ ಅಂತ. ಆದರೆ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಈ ಹಣ ವರ್ಗಾವಣೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಇದೆ. ಒಂದು ವೇಳೆ ಇದೆಲ್ಲ ಲಿಸ್ಟ್ ಸಿಕ್ಕ ಮೇಲೆ ಮುಂದೆ ನಿರೀಕ್ಷೆ ಮಾಡ್ಬೋದು ದಿಲೀಪ್? ಖಂಡಿತವಾಗ್ಲೂ ಅವಿನಾಶ್, ಮೂಡಾದಲ್ಲಿ ಸಾವಿರಾರು ಕೋಟಿ ರೂಪಾಯಿನ ಅವ್ಯವಹಾರ ನಡೆದಿದೆ, ಹಗರಣ ನಡೆದಿದೆ ಅನ್ನುವಂಥದ್ದು ಈ ಹಿಂದಿಂದನೂ ಕೂಡ ಎಲ್ಲರೂ ಕೂಡ ವಾದವನ್ನು ಮಾಡ್ತಾ ಇದ್ರು. ಜೊತೆಗೆ ಒಂದಷ್ಟಕ್ಕೆ ಸಾಕ್ಷಿಗಳು ಕೂಡ ಸಿಗ್ತಾ ಇತ್ತು. ಇದಕ್ಕೆ ಬಹುದೊಡ್ಡ ಸಾಕ್ಷಿಯಾಗಿ ಈಗ ಸಿಕ್ಕಿರುವಂಥದ್ದು ಮೂಡಾಗೆ ಈಗ ಒಂದು ವಿವರವನ್ನು ಕೇಳಿ ಇಡಿ ಒಂದು ಪತ್ರವನ್ನು ಬರೆದಿರುವಂಥದ್ದು. ಈಗ 631 ಸೈಟ್ಗಳನ್ನ ವಿವರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮೂಡಾ ಕಮಿಷನರ್ಗೆ ಒಂದು ಪತ್ರವನ್ನು ಇಡಿ ಅಧಿಕಾರಿಗಳು ಬರೆದಿರುವಂಥದ್ದು. ಈಗಾಗಲೇ 142 ನಿವೇಶನಗಳು 300 ಕೋಟಿ ವ್ಯಾಲ್ಯೂ ಇರುವಂಥ ಆಸ್ತಿಯನ್ನು ಜಪ್ತಿ ಮಾಡಿರುವಂಥದ್ದು ಇಡಿ. ಈಗ ತದನಂತರ ಈಗ ಮತ್ತೊಂದು ಅಸ್ತ್ರ ಅಂತಂದ್ರೆ 631 ಸೈಟ್ಗಳು, 631 ಸೈಟ್ಗಳ ವಿವರವನ್ನು ಕೇಳಿದ್ದಾರೆ. ಜೊತೆಗೆ ಆ 631 ಸೈಟ್ಗಳ ವಿವರವನ್ನು ಆದಷ್ಟು ಬೇಗ ತುರ್ತಾಗಿ ಒಂದು ಕೊಡಬೇಕು ವಿವರವನ್ನು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪತ್ರದಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಈ ಒಂದು ವಿಚಾರವಾಗಿ ಸಾವಿರಾರು ಸೈಟ್ಗಳು ಇದೇ ರೀತಿ ಅಂತ 50-50 ಮತ್ತೆ ಬದಲಿ ನಿವೇಶನದ ರೂಪದಲ್ಲಿ ಹಗರಣ ನಡೆದಿದೆ ಅನ್ನುವಂಥದ್ದು ಇಷ್ಟು ದಿನಗಳಿಂದ ಕೂಡ ವಾದ ಇದೆ. ಜೊತೆಗೆ ಈ ಒಂದು ವಿಚಾರವಾಗಿ ಈಗ ಲೋಕಾಯುಕ್ತ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಈಗ ಸಾಕಷ್ಟು ಸಾಕ್ಷಿಗಳು ಸಿಗ್ತಾ ಇದೆ. ಒಂದಷ್ಟು ಮನಿ ಲ್ಯಾಂಡ್ರಿಂಗ್ ನಡೆದಿರುವಂಥ ವಿಚಾರವಾಗಿ ಕೂಡ ಒಂದಷ್ಟು ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನು ಕೂಡ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಒಂದಷ್ಟು ಅಕ್ರಮ ನಡೆದಿರುವಂಥ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಮಂಜುನಾಥ್ ಆಗಿರ್ಬೋದು, ಜಯರಾಮ್ ಆಗಿರ್ಬೋದು, ಇವರ ಪಾತ್ರ ಬಹಳ ದೊಡ್ಡದಾಗಿದೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸಾಕಷ್ಟು ಜನರು ಕೂಡ ಇದೇ ಒಂದು ವಿಚಾರವನ್ನು ಅಂದರೆ 50-50 ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಮನಿ ಲ್ಯಾಂಡ್ರಿಂಗ್ ಅನ್ನುವಂಥ ವಿಚಾರ ಏನಂದರೆ ಸಾಕಷ್ಟು ಹಣವನ್ನು ಅಕ್ರಮವಾಗಿ ಯಾವುದೇ ರೀತಿಯಂಥ ಮಾಹಿತಿಯನ್ನು ಕೊಡದೆ ಕೇವಲ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ, ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಸಿಗ್ತಾ ಇರುವಂಥದ್ದು. ಈ ಎಲ್ಲ ಮಾಹಿತಿಗಳು ಯಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈಗ 631 ಸೈಟ್ಗಳನ್ನು 142 ನಂತರ 631 ಸೈಟ್ಗಳ ವಿವರವನ್ನು ಪಡೆದುಕೊಂಡಿರುವಂಥದ್ದು. ಇದರ ಪಟ್ಟಿ ಮತ್ತಷ್ಟು ದೊಡ್ಡದಾಗ್ಬೋದು. ಯಾಕಂದರೆ ಈಗ ಸದ್ಯಕ್ಕೆ ಅವರು ಒಂದೊಂದು ಹಂತವಾಗಿ ಎಲ್ಲವನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. 142 ಸೈಟ್ಗಳಾದ ನಂತರ 631 ಸೈಟ್ನ ವಿವರವನ್ನು ಕೇಳಿರುವಂಥದ್ದು. ಮತ್ತೆ ಇನ್ನೂ 1,000 ಸೈಟ್ಗಳ ವಿವರವನ್ನು ಕೇಳುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಸುಮಾರು 4,000ಕ್ಕೂ ಹೆಚ್ಚು ಸೈಟ್ಗಳು ಇದೇ ರೀತಿಯಾದಂಥ ಅಕ್ರಮವಾಗಿ ಪರಭಾರೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಇಡಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ಉದ್ಯಮಿಗಳಿಂದ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಈ ರೀತಿಯಂತ ಮತ್ತಷ್ಟು ವಿವರಗಳನ್ನ ಮೂಡಾದಿಂದ ಪಡೆದುಕೊಳ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ದಿಲೀಪ್.